ಮಂಡ್ಯದ ಬನ್ನಂಗಾಡಿ ಗ್ರಾಮದಲ್ಲಿ ವಿವಾಹಿತ ಮಹಿಳೆಯೊಬ್ಬಳು ತನ್ನ ಗಂಡನ ಸ್ನೇಹಿತನ ಜೊತೆಗೆ ಪರಾರಿಯಾಗಿದ್ದಾಳೆ. ಬನ್ನಂಗಾಡಿ ಗ್ರಾಮದ ಆಟೋ ಚಾಲಕ ಸಾಗರ್ ಹಾಗೂ ಯುವತಿ ಪ್ರೀತಿಸಿ ಮದುವೆ ಆಗಿದ್ರು. ಯುವತಿ ಕಾಲೇಜಿಗೆ ಹೋಗುವಾಗ ಸಾಗರ್ನನ್ನ ಪ್ರೀತಿಸಿ ಮನೆಯವರನ್ನ ಒಪ್ಪಿಸಿ ಮದುವೆ ಆಗಿದ್ಲು. 1.5 ವರ್ಷ ಸಂಸಾರ ಕೂಡ ಮಾಡಿದ್ರು. ಆದ್ರೀಗ ಪತಿ ಸಾಗರ್ ಸ್ನೇಹಿತ ಆಟೋ ಡ್ರೈವರ್ ಇಂದ್ರ ಎಂಬಾತನ ಜೊತೆ ವಿವಾಹಿತೆ ಓಡಿ ಹೋಗಿ ಮದುವೆಯಾಗಿದ್ದಾಳೆ. ದೇವಸ್ಥಾನದಲ್ಲಿ ಮದುವೆಯಾಗಿ ಸ್ಟೇಟಸ್ಗೆ ಫೋಟೋ ಹಾಕೊಂಡಿದ್ಲು. ಇದನ್ನ ಕಂಡು ಪತಿ ಸಾಗರ್ ಶಾಕ್ ಆಗಿದ್ದು ನ್ಯಾಯಕ್ಕಾಗಿ ಪೊಲೀಸರ ಮೊರೆ ಹೋಗಿದ್ದಾರೆ. ಆಕೆ ಎಲ್ಲೇ ಇದ್ರೂ ಚೆನ್ನಾಗಿರ್ಲಿ, ಆದ್ರೆ ನಾನ್ ಕೊಡಿಸಿದ್ದ ಚಿನ್ನಾಭರಣ ಹಾಗೂ ಮನೆಯಿಂದ ತೆಗೆದುಕೊಂಡು ಹೋಗಿರೋ ಹಣ ವಾಪಸ್ ಕೊಡ್ಲಿ ಅಂತ ಮನವಿ ಮಾಡಿದ್ದಾರೆ. ಸಾಗರ್ನ ಸ್ಥಿತಿ ಕಂಡು ಪೋಷಕರು ಕಣ್ಣೀರಿಡ್ತಿದ್ದಾರೆ. ಶಿವಮೊಗ್ಗದ ಮಲೆನಾಡಿನ ಅರಣ್ಯದಲ್ಲಿ ವನ್ಯಜೀವಿಗಳ ಶಿಕಾರಿ ನಡೆಸ್ತಾ ಇದ್ದ ದಂಧೆಕೋರರ ಜಾಲ ಪತ್ತೆಯಾಗಿದೆ. ಕಾಡು ಪ್ರಾಣಿಗಳ ಬೇಟೆಯಾಡಿ ಅಕ್ರಮವಾಗಿ ಮಾಂಸ ಮಾರಾಟ ಮಾಡ್ತಾ ಇದ್ದ ಆರೋಪಿಗಳನ್ನ ಅರಣ್ಯ ಅಧಿಕಾರಿಗಳು ಬಂಧಿಸಿದ್ದಾರೆ. ಹೊಸನಗರ ತಾಲೂಕಿನ ಹರತಾಳು ಗ್ರಾಮದ ಸಮೀಪದ ಮೀಸಲು ಅರಣ್ಯ ಪ್ರದೇಶದಲ್ಲಿ ವನ್ಯಜೀವಿ ಶಿಕಾರಿ ಗ್ಯಾಂಗ್ ಅನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಎಡೆಮುರಿ ಕಟ್ಟಿದ್ದಾರೆ. ಕೆ ಹುಣಸವಳ್ಳಿ ಗ್ರಾಮದ ಡಾಕಪ್ಪ ಎಂಬಾತನ ಬಂಧನವಾಗಿದ್ದು, ಭಾಸ್ಕರ್ ಹಾಗೂ ನಾಗರಾಜ್ ಗೌಡ ಎಂಬ ಆರೋಪಿಗಳು ಪರಾರಿಯಾಗಿದ್ದಾರೆ. ಕಾಡು ಪ್ರಾಣಿಗಳು ನಡೆಯುವ ಜಾಗದಲ್ಲಿ ನೆಲ ಬಾಂಬ್ ಇಟ್ಟು ಶಿಕಾರಿ ನಡೆಸ್ತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಆರೋಪಿಗಳನ್ನ ಬಂಧಿಸಿ 45 ಜೀವಂತ ನೆಲ ಬಾಂಬ್ ಹಾಗೂ ದ್ವಿಚಕ್ರ ವಾಹನವನ್ನ ಜಪ್ತಿ ಮಾಡಿದ್ದಾರೆ. ನೇಪಾಳದಲ್ಲಿ ಕಳ್ಳತನವಾಗಿದ್ದ 9ನೇ ಶತಮಾನದ ಶಿಲೆಯನ್ನ ಬೆಂಗಳೂರಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಬೆಂಗಳೂರು ಏರ್ ಕಾರ್ಗೋಗೆ ಆಸ್ಟ್ರೇಲಿಯಾದಿಂದ ಬಂದಿದ್ದ ಪದ್ಮಪಾಣಿ ಗ್ರೇ ಸ್ಟೋನ್ ಅನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಕಸ್ಟಮ್ಸ್ ಅಧಿಕಾರಿಗಳ ಪರಿಶೀಲನೆ ವೇಳೆ ಇದು ನೇಪಾಳದ 9ನೇ ಶತಮಾನದ ವಾಸ್ತುಶಿಲ್ಪ ಅಂತ ಗೊತ್ತಾಗಿದೆ. ಈ ಶಿಲೆ ನೇಪಾಳದಲ್ಲಿ ಕಳ್ಳತನವಾಗಿತ್ತು ಅಂತ ನೇಪಾಳ ಸರ್ಕಾರ ದೃಢಪಡಿಸಿದೆ. ಕಬ್ಬಿನ ಬಾಕಿ ಹಣ ನೀಡುವಂತೆ ಆಗ್ರಹಿಸಿ ಮೈಸೂರಲ್ಲಿ ರೈತರು ಡಿಸಿ ಕಚೇರಿ ಮುಂಭಾಗವೇ ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಡಿಸಿ ಕಚೇರಿ ಮುಂಭಾಗ ರೈತರೇ ಸ್ವತಃ ಅಡುಗೆ ತಯಾರಿಸಿ ಊಟ ಮಾಡಿ ಅಲ್ಲೇ ಮಲಗಿದ್ದಾರೆ. ಕಬ್ಬಿನ ಬಾಕಿ ಹಣ ಪಾವತಿ ಆಗೋವರೆಗೂ ಪ್ರತಿಭಟನೆ ನಿಲ್ಲಲ್ಲ. ಜಿಲ್ಲೆಯಲ್ಲೇ ಇದ್ರೂ ಸಿಎಂ ಸಿದ್ದರಾಮಯ್ಯ ಹಾಗೂ ಉಸ್ತುವಾರಿ ಸಚಿವ ಮಹದೇವಪ್ಪ ಸ್ಪಂದಿಸ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಜೊತೆಗೆ ಡಿಸಿ ಕಚೇರಿ ಮುಂಭಾಗವೇ ಪ್ರತಿಭಟನೆ ನಡೀತಾ ಇದ್ರು. ಸ್ಥಳಕ್ಕೆ ಬಾರದ ಜಿಲ್ಲಾಧಿಕಾರಿ ಹಾಗೂ ಅಧಿಕಾರಿಗಳ ವಿರುದ್ಧ ರೈತರು ಧಿಕ್ಕಾರ ಕೂಗಿದ್ದಾರೆ. ಏನು ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿಯಿಂದ ನಿನ್ನೆ ಬೆಳಿಗ್ಗೆ 11 ಗಂಟೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ವಿ. ಈ ಜಿಲ್ಲೆಯವರೇ ಆದಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ಮೈಸೂರಿನಲ್ಲಿದ್ದರು, ಮೊನ್ನೆನೂ ಮೈಸೂರಿನಲ್ಲಿದ್ದರು. ಹಂಗಂತೇಳಿ ಜಿಲ್ಲಾಧಿಕಾರಿಗಳು ಅವ್ರ ಹಿಂಬಾಲನೆ ಸುತ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಇದ್ದಾರೆ. ರೈತರು ಏನಕ್ಕಾಗಿ ನಮ್ಮ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪರಿಜ್ಞಾನನೂ ಇಲ್ಲ. ಯಾಕೆಂದರೆ ಈ ಜಿಲ್ಲಾಧಿಕಾರಿಗಳೇ ಕಳೆದ 1.5 ತಿಂಗಳಿಂದ ಏನು ಸರ್ಕಾರ ಆದೇಶ ಮಾಡಿತ್ತು, ಆ ಆದೇಶನ ಜಿಲ್ಲಾ ಪಂಚಾಯತಿನಲ್ಲಿ ಎಲ್ಲ ಅಧಿಕಾರಿಗಳ ಸಭೆ ಕರೆದು ಸಕ್ಕರೆ ಕಾರ್ಖಾನೆ ಬನ್ನಾರಿ ಕಾರ್ಖಾನೆಯವ್ರನ್ನು ಸಭೆ ಕರೆದು ಏನು ಸರ್ಕಾರ ಆದೇಶ ಮಾಡಿರ್ತಕ್ಕಂಥ 100 ರೂಪಾಯಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.